ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇಲ್ಲಿ ನೆರೆದಿದ್ದೀರಿ. ಮನ್ರೇಗಾ ಬಚಾವ್ ಆಂದೋಲನ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿರವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ರವರ ಆದೇಶದ ಮೇರೆಗೆ ಇಡೀ ದೇಶದ ರೈತರನ್ನ ಉಳಿಸುವಂತ ಈ ಹೋರಾಟಕ್ಕೆ ತಾವೆಲ್ಲರೂ ಇವತ್ತು ಇಲ್ಲಿ ನೆರೆದಿದ್ದೀರಿ. ಸಾಕಷ್ಟು ಸಾವಿರಾರು ಜನರು ಈ ವಿಚಾರಗಳನ್ನೆಲ್ಲ ತಾವು ಬೂತ್ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಅಂದ್ರೆ ಬಿಜೆಪಿ ಅಂದ್ರೆ ರೈತ ವಿರೋಧಿ, ಬಿಜೆಪಿ ಅಂದ್ರೆ ಯುವಕರ ವಿರೋಧಿ, ಬಿಜೆಪಿ ಅಂದ್ರೆ ಜನಸಾಮಾನ್ಯರ ವಿರೋಧಿ. ತಮ್ಗೆಲ್ಲರಿಗೂ ಗೊತ್ತಿದೆ. ಏನೊಂದು ಹೊಸ ಕಾನೂನನ್ನ ಇವರು ವ್ಯವಸ್ಥಿತವಾಗಿ ಮನ್ರೇಗಾ ಕಾನೂನನ್ನ ಮುಗಿಸೋದಿಕ್ಕೆ ಏನೊಂದು ಪ್ಲಾನ್ ಅನ್ನ ಮಾಡಿದರೆ, ಹುನ್ನಾರವನ್ನ ಮಾಡಿದರೆ, ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನದಾತ, ಆ ಅನ್ನದಾತನಿಗೆ ಯಾವ ರೀತಿ ಕಣ್ಣಲ್ಲಿ ರಕ್ತ ಕಣ್ಣೀರು ಬರುವಂತ ಏನೊಂದು ಹೊಸ ಇನ್ಲೋಗೋ ಕಾನೂನನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರ ಹೆಸರಲ್ಲಿ ತಾವು ಯಾವಾಗ್ಲೂ ದೊಡ್ಡದಾಗಿ ಮಾತಾಡ್ತೀರಾ. ಆದ್ರೆ ಈ ಕಾನೂನನ್ನ ವಾಪಸ್ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲಿವರೆಗೂ ಈ ಕಾನೂನು ವಾಪಸ್ ತೆಗೆದುಕೊಳ್ಳಲ್ಲ ಅಲ್ಲಿವರೆಗೂ ಈ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಹೋರಾಟ, ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಮೂವ್ಮೆಂಟ್. ತಮ್ಗೆಲ್ಲರಿಗೂ ಗೊತ್ತಿದೆ ಏನಪ್ಪ ಈ ಕಾನೂನಲ್ಲಿ ಇದೆ ಅಂದ್ರೆ, ಮುಂಚೆ ಕೇಂದ್ರ ಸರ್ಕಾರ 60%, 40% ರಾಜ್ಯ ಸರ್ಕಾರ, ಆ ಮೆಟೀರಿಯಲ್ ಕಾಸ್ಟ್ ಸಹ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು. ಅದು ಸಹ ಹೊರೆಯನ್ನ ನೇರವಾಗಿ ರಾಜ್ಯ ಸರ್ಕಾರದ ಮೇಲೆ ಹಾಕಿದೆ. ಮತ್ತೆ ಯಾವುದೇ ರೀತಿಯಾದಂತ ಮನ್ರೇಗಾ ಅಲ್ಲಿ ಕೆಲಸವನ್ನ ಮಾಡಬೇಕು ಅಂದ್ರೆ, ರೋಡ್ ಆಗ್ಲಿ, ಸ್ಕೂಲ್ ಆಗ್ಲಿ, ಭವನ ಆಗ್ಲಿ ಮಾಡಬೇಕು ಅಂದ್ರೆ ತಾವುಗಳು ಪಂಚಾಯಿತಿಲಿದ್ದು ತಾವು ಅದನ್ನ ಡಿಸೈಡ್ ಮಾಡ್ತಾ ಇದ್ರಿ. ಆದ್ರೆ ಈಗ ತಮ್ಮ ಕೈಯಲ್ಲಿ ಇಲ್ಲ. ಅದು ಡೆಲ್ಲಿಯಲ್ಲಿ 4-5 ಜನ ಕೂತ್ಕೊಂಡು ಕಾಂಟ್ರಾಕ್ಟರ್ ಅವರು ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಉದ್ಭವವನ್ನ ಹುಟ್ಟಾಕಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ, ಇವರು ಹೇಗೆ ಯಾವ ರೀತಿಯಾದಂತ ಹೊಸದಾಗಿ ರೈತರಿಗೆ ಒಂದು ಡೀಲ್ ಅನ್ನ ಸೈನ್ ಹಾಕಿದ್ದಾರೆ. ಆ ಟ್ರೇಡ್ ಡೀಲ್ ಅಲ್ಲಿ ನಿಜವಾಗ್ಲೂ ರೈತರಿಗೆ ಎಷ್ಟು ಅನಾನುಕೂಲ ಆಗ್ತದೆ ಅಂದ್ರೆ ಯಾರು ಸಹ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಹೇಳಿದ್ರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳಿದ್ರು. ರೈತರನ್ನ ನಾವು ಅವರ ಆದಾಯವನ್ನ ಹೆಚ್ಚಿಸ್ತೀವಿ ಅಂದ್ರು. ಆದ್ರೆ ಈ ಹೊಸ ಟ್ರೇಡ್ ಡೀಲ್ ಅಲ್ಲಿ ಅವರು ಅಮೆರಿಕದ ರೈತರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗಿದ್ದಾರೆ. ಯಾಕಪ್ಪ ಅಂದ್ರೆ ಅಲ್ಲಿಂದ ಬರುವಂತ ಸಾಮಗ್ರಿ ಯಾವ್ದಾರ ಆಗಿರ್ಬೋದು, ಒಂದು ಸೂಜಿಯಿಂದ ಹಿಡಿದು ವಿಮಾನದವರೆಗೂ ಅದಕ್ಕೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇಲ್ಲ. ಆದ್ರೆ ನಮ್ಮ ರೈತರು ಬೆಳೆದಂತ ಯಾವುದೇ ಪದಾರ್ಥ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಅದಕ್ಕೆ 18% ಅನ್ನ ಟ್ಯಾಕ್ಸ್ ಅನ್ನ ಹಾಕುವಂತ ಕೆಲಸ ಅಮೆರಿಕ ಮಾಡಿದೆ. ನರೇಂದ್ರ ಮೋದಿ ಅವರು ಟ್ರಂಪ್ ಮುಂದೆ ಅವರು ಯಾವ ರೀತಿ ಮಂಡಿ ಊರಿ ನಿಂತಿದ್ದಾರೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆಯೋ ಒಂದು ಹೆಸರ ನಿಟ್ಟಲ್ಲಿ ಇವ್ರಿಗೆ ಗಾಂಧಿ ಅಂದ್ರೇನೆ ಸಹ ಇವ್ರಿಗೆ ತಿಂದಿದ್ದು ಜೀರ್ಣ ಆಗಲ್ಲ. ಮಹಾತ್ಮ ಗಾಂಧಿ ಆಗಿರ್ಲಿ, ರಾಹುಲ್ ಗಾಂಧಿ ಆಗಿರ್ಲಿ, ಸೋನಿಯಾ ಗಾಂಧಿ ಆಗಿರ್ಲಿ, ಅವರ ಹೆಸರಿಗೆ ಯಾವ ರೀತಿಯಾದಂತ ಒಂದು ಕಪ್ಪು ಮಸಿ ಬಳಿಯಂತ ಯಾವ್ದಾರ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ. ಇದು ಮಹಾತ್ಮ ಗಾಂಧಿಯ ದೇಶ, ಮಹಾತ್ಮ ಗಾಂಧಿ ದೇಶ ಆಗಿರುತ್ತೆ. ಗೋಡ್ಸೆ ದೇಶ ಆಗಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡಲ್ಲ. ತಾವೆಲ್ಲರೂ ಎಚ್ಚೆತ್ಕೊಂಡು ಈ ಹೋರಾಟವನ್ನ ತಾವೆಲ್ಲರೂ ಭಾಗವಹಿಸಿ ಈ ಹೋರಾಟದಲ್ಲಿ ಮನ್ರೇಗಾವನ್ನ ಉಳಿಸುವಂತ, ಕರ್ನಾಟಕ ರಾಜ್ಯದ ರೈತರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ.